ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯ ಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಕೋಪದ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಏಷ್ಯಾನ ಪ್ರವಾದನೆ ಗ್ರಂಥ 66ನೇ ಅಧ್ಯಾಯ 15 ಮತ್ತು 16ನೇ ವಚನ. ಏಷ್ಯಾಯ 66ನೇ ಅಧ್ಯಾಯ 15 ಮತ್ತು 16ನೇ ವಚನಗಳು. ಆಹಾ, ಯೆಹೋವನು ಬೆಂಕಿಯನ್ನು ಕಟ್ಟಿಕೊಂಡು ಬರುವನು, ಆತನ ರಥಗಳು ಬಿರುಗಾಳಿಯಂತಿರುವವು. ರೌದ್ರಾವೇಶದಿಂದ ತನ್ನ ಸಿಟ್ಟನ್ನು ತಿರಿಸುವನು, ಅಗ್ನಿ ಜ್ವಾಲೆಯಿಂದ ಖಂಡಿಸುವನು. ಯೆಹೋವನು ಅಗ್ನಿಯಿಂದಲೂ ತನ್ನ ಖಡ್ಗದಿಂದಲೂ ಎಲ್ಲ ನರ ಜನ್ಮದವರಿಗೂ ನ್ಯಾಯ ತೀರಿಸುವನು. ಆಗ ಆತನಿಂದ ಹತರಾಗುವವರು ಬಹುಜನ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ಕರ್ತನು ತಾನೇ ನಮಗೆ ತನ್ನ ಜ್ಞಾನವುಳ್ಳ ಆತ್ಮನ ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ದೇವರ ಆತ್ಮನಾದ ಕರ್ತನು ನಮಗೆ ಬೋಧಿಸಿ ನಮಗೆ ತನ್ನ ವಾಕ್ಯಗಳ ಕುರಿತಾದ ಗ್ರಹಿಕೆಯನ್ನು ಹೆಚ್ಚಿಸಲಿ. ಪ್ರಿಯರೇ, ಈ ದಿನ ನಾವು ಓದಿದಂಥ ಈ ವಾಕ್ಯದ ಭಾಗದಲ್ಲಿ ಇಲ್ಲಿ ಈ 66ನೇ ಅಧ್ಯಾಯದ 10ನೇ ವಚನದಿಂದ ಕೆಲವು ವಚನಗಳನ್ನು ನಾವು ಓದುವಾಗ ಕರ್ತನು ಯೆರೂಸಲೇಮಿನ ಕುರಿತಾಗಿ ಆತನು ಮಾತನಾಡ್ತಾ ಹೋಗ್ತಾನೆ. ಹೀಗೆ ಮಾತನಾಡ್ತಾ ಅದರ ವೈಭವವನ್ನು ಹೆಚ್ಚಿಸ್ತಾ ಹೋಗುತ್ತಾ ಇರುವಾಗ ಇದಕ್ಕಿದ್ದ ಹಾಗೆ ಆತನು ಶತ್ರುಗಳ ಮೇಲೆ ರೋಷಗೊಳ್ಳುವ ಭಾಗವನ್ನು 14ನೇ ವಚನದ ಅಂತ್ಯದಲ್ಲಿಯೂ, ನಂತರದಲ್ಲಿ 15, 16ರಲ್ಲಿ ದೇವರು ಹೇಗೆ ತನ್ನ ಶತ್ರುಗಳನ್ನು ಆತನು ಖಂಡಿಸ್ತಾನೆ ಮತ್ತು ದಂಡಿಸ್ತಾನೆ ಎನ್ನುವಂಥ ಭಾಗವನ್ನು ಓದ್ತೇವೆ. ಇಲ್ಲಿ ವಿಶೇಷವಾಗಿ ಕರ್ತನು ಬರುವಂಥ ಭಾಗವನ್ನು ಇಲ್ಲಿ ನಾವು ಓದ್ತೇವೆ. 15 ಹೀಗೆ ಹೇಳ್ತದೆ, ಆಹಾ, ಯೆಹೋವನು ಬೆಂಕಿಯನ್ನು ಕಟ್ಟಿಕೊಂಡು ಬರುವನು. ಬಹಳ ಒಂದು ವಿಚಿತ್ರವಾದ ಒಂದು ಸಂಗತಿ. ಬೆಂಕಿಯನ್ನು ಕಟ್ಟಿಕೊಂಡು ಬರ್ತಾನಂತೆ. ಅದು ಯಾವ ಸ್ವರೂಪದ, ಎಷ್ಟು ವಿಸ್ತಾರವಾದದ್ದು, ಎಷ್ಟು ತೀವ್ರವಾದದ್ದು, ಎಷ್ಟು ಭಯಂಕರವಾದದ್ದು, ಒಂದೊಳ್ಳೆ ನಮ್ಮ ಗ್ರಹಿಕೆಗೆ ಸುಲಭವಾಗಿ ನಿಲುಕದೇ ಇರುವಂಥ ವಿಚಾರ. ನಂತರದಲ್ಲಿ ಬರ್ತದೆ, ಆತನ ರಥಗಳು ಬಿರುಗಾಳಿಯಂತಿರುವವು. ಆತನು ಬರುವಂಥ ರಭಸ, ಆತನ ರಥದ ವೇಗ, ಅದರ ಕುರಿತಾಗಿ ವಾಕ್ಯದಲ್ಲಿ ಹೀಗೆ ಬರ್ತದೆ, ಬಿರುಗಾಳಿ ಅಂತೆ. ನಂತರದಲ್ಲಿ ರೌದ್ರಾವೇಶದಿಂದ ತನ್ನ ಸಿಟ್ಟನ್ನು ತಿರಿಸುವನು, ಅಗ್ನಿ ಜ್ವಾಲೆಯಿಂದ ಖಂಡಿಸುವನು. ಇಲ್ಲಿ ಎಲ್ಲವೂ ಬೆಂಕಿಗೆ ಸಂಬಂಧಪಟ್ಟ ವಿಷಯ. ನಂತರದಲ್ಲಿ ಬರ್ತದೆ 16ರಲ್ಲಿ, ಯೆಹೋವನು ಅಗ್ನಿಯಿಂದಲೂ ತನ್ನ ಖಡ್ಗದಿಂದಲೂ ಎಲ್ಲಾ ನರ ಜನ್ಮದವರಿಗೂ ನ್ಯಾಯ ತೀರಿಸುವನು. ಆಗ ಆತನಿಂದ ಹತರಾಗುವವರು ಬಹುಜನ. ಹಾಗಾದರೆ ಇದು ಈ ಭಾಗ ಎಲ್ಲಿಗೆ ಸಂಬಂಧಪಡ್ತದೆ, ಯಾವುದಕ್ಕೆ ಸಂಬಂಧಪಡ್ತದೆ ಎಂಬುದಾಗಿ ಗ್ರಹಿಸುವುದಕ್ಕೆ ಖಂಡಿತವಾಗಲೂ ನಮಗೆ ಸ್ವಲ್ಪ ಕಷ್ಟವಾಗ್ತದೆ. ಒಂದು ವೇಳೆ ಪ್ರಕಟಣೆ ಪುಸ್ತಕದ 20ನೇ ಅಧ್ಯಾಯದ 7, 8, 9 ವಚನಗಳನ್ನ ಓದುವಾಗ ಇದಕ್ಕೆ ಸಂಬಂಧಪಟ್ಟ ಒಂದು ಭಾಗವನ್ನು ನಾವು ಗಮನಿಸಬಹುದು. ಪ್ರಕಟಣೆ 19ನೇ ಅಧ್ಯಾಯದಲ್ಲಿ ಒಂದು ಯುದ್ಧವನ್ನು ನೋಡ್ತೇವೆ. ಸತ್ಯವೇದ ಪಂಡಿತರು ಅದನ್ನು ಅರ್ಮಗೆದನ್ ಯುದ್ಧ ಎಂಬುದಾಗಿ ಹೇಳ್ತಾರೆ. ಅದರ ನಂತರ 20ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಗೋಗ್ ಮಾಗೋಗ್ ಎಂಬ ಇನ್ನೊಂದು ಯುದ್ಧವನ್ನು ನಾವು ನೋಡ್ತೇವೆ. ಅಲ್ಲಿ 7ರಿಂದ 9 ವಚನ ಹೇಗೆ ಬರ್ತದೆ, ಆ 1000 ವರ್ಷಗಳು ತೀರಿದ ಮೇಲೆ, ಅಂದರೆ ಯೇಸು ಕ್ರಿಸ್ತನ 1000 ವರ್ಷದ ಆಳ್ವಿಕೆ ತೀರಿದ ಮೇಲೆ, ಯೇಸು ಕ್ರಿಸ್ತನ 1000 ವರ್ಷದ ಆಳ್ವಿಕೆಯ ಆರಂಭದಲ್ಲಿ ಸೈತಾನನನ್ನು ಸೆರೆ ಹಿಡಿದು ಅವನನ್ನು ಬಂಧಿಸಿ, ಅಲ್ಲಿ 20ನೇ ಅಧ್ಯಾಯದ ಆರಂಭದಲ್ಲಿ ಓದ್ತೇವೆ, ಅವನನ್ನು 1000 ವರ್ಷ ಬಂಧನದಲ್ಲಿರ್ತಾರೆ. ಅಲ್ಲಿ ನಾವು ಅದನ್ನು ಓದ್ಬೋದು. ಪ್ರಕಟಣೆ 20ನೇ ಅಧ್ಯಾಯದ 1ರಿಂದ 3 ವಚನಗಳ ತನಕ ಓದ್ಬೋದು. ನಂತರ 7ನೇ ವಚನಕ್ಕೆ ಬರುವಾಗ ಆ 1000 ವರ್ಷ ತೀರಿದ ಮೇಲೆ ಸೈತಾನನನ್ನು ಸೆರೆಯಿಂದ ಬಿಡುಗಡೆ ಮಾಡಲಾಗುತ್ತೆ. ಆಗ 8ನೇ ವಚನದಲ್ಲಿ ಸೈತಾನನ ಮಾಡುವುದೇನೆಂಬುದಾಗಿ ನೋಡಿದರೆ, ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಾಗೋಗ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವನು. ಈಗ ದೇವರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಸೈತಾನ ತಿರುಗಿ ಒಂದು ಕೊನೆಯ ಪ್ರಯತ್ನ ತಗೊಳ್ಳಿಕ್ಕಿದ್ದಾನೆ. ದೊಡ್ಡ ಜನಕೂಟ, ಅದನ್ನು ಹೀಗೆ ವಿವರಿಸಲಾಗಿದೆ, ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟಿರುವುದು. ಇಲ್ಲಿ ನಾವು ಏಷ್ಯಾಯ 66ರಲ್ಲಿ ಬಹುಜನ ಎಂಬುದಾಗಿ ಓದಿದ್ದೇವೆ. ಇಲ್ಲಿ ಸಮುದ್ರದ ಮರಳಿನಷ್ಟು ಇರುವುದೆಂಬುದಾಗಿ ಓದ್ತಾ ಇದ್ದೇವೆ. ಈ
ಈಗ ಈ ವಿರೋಧಿಗಳ ಗುಂಪು ಅವರು ದೇಶದಲ್ಲೆಲ್ಲ ಹರಡಿಕೊಂಡು ದೇವಜನರ ದಂಡಿಗೂ ಹಾಗಾದರೆ ದೇವಜನರ ಸೇನೆಯೂ ಅಲ್ಲಿದೆ, ದೇವಜನರ ದೇಶಕ್ಕೆ ವಿರುದ್ಧವಾಗಿ, ನಂತರದಲ್ಲಿ ನಮ್ಮ ಪ್ರಿಯ ಪಟ್ಟಣಕ್ಕೂ ಅಂದರೆ ಯೆರೂಸಲೇಮಿಗೆ ವಿರುದ್ಧವಾಗಿ ಮುತ್ತಿಗೆ ಹಾಕ್ತಾರೆ. ದೇಶಕ್ಕೂ, ಒಂದು ವೇಳೆ ಇಸ್ರೇಲಿಗೂ, ನಂತರದಲ್ಲಿ ದೇವಜನರಿಗೂ ಅಥವಾ ದೇವಜನರ ಸೈನ್ಯಕ್ಕೆ ವಿರುದ್ಧವಾಗಿ ಮತ್ತು ದೇವರ ಪ್ರಿಯ ಪಟ್ಟಣ ಯೆರೂಸಲೇಮಿಗೆ ವಿರುದ್ಧವಾಗಿ ಅವರು ಮುತ್ತಿಗೆ ಹಾಕಲಿಕ್ಕಿದ್ದಾರೆ. ಆಗ ಏನಾಗ್ತದೆ, ಆಗ ಪರಲೋಕದಿಂದ ಬೆಂಕಿ ಇಳಿದು ಅವರನ್ನು ದಹಿಸಿ ಬಿಟ್ಟಿತ್ತು. ಹಾಗಾದರೆ ಈ ಬೆಂಕಿ ವಿವರಣೆಯನ್ನು ನಾವಿಲ್ಲಿ 15-16 ಓದ್ತೇವೆ. ಆಹಾ, ಯೆಹೋವನು ಬೆಂಕಿಯನ್ನು ಕಟ್ಟಿಕೊಂಡು ಬರುವನವನ, ಆತನ ರಥಗಳು ಬಿರುಗಾಳಿಯಂತಿರುವವು, ರೌದ್ರಾವೇಶದಿಂದ ತನ್ನ ಸಿಟ್ಟನ್ನು ತೀರಿಸುವನು, ಅಗ್ನಿ ಜ್ವಾಲೆಯಿಂದ ಖಂಡಿಸುವನು. ಹಾಗಾದ್ರೆ ಇಲ್ಲಿ ಹೇಳ್ತಾ ಇದೆ, ಆಗ ಪರಲೋಕದಿಂದ ಬೆಂಕಿ ಇಳಿದು ಬಂದು ಅವರನ್ನ ದಹಿಸಿ ಬಿಟ್ಟಿತ್ತು. 16ನೇ ವಚನದಲ್ಲಿ ಹೇಳ್ತಾನೆ, ಆಗ ಆತನಿಂದ ಹತರಾಗುವವರು ಬಹುಜನ. ಹಾಗಾದ್ರೆ ವಿರೋಧವಾಗಿ ನಿಂತವರೆಲ್ಲರೂ ಒಮ್ಮೆಲೆ ಇಲ್ಲವಾಗಿ ಹೋಗ್ತಾರೆ. ಪ್ರಿಯರೇ, ಸತ್ಯವೇದದ ಒಂದು ವಿಶಿಷ್ಟ, ಸತ್ಯವೇದದುದ್ದಕ್ಕೂ ಅನೇಕ ಯುದ್ಧಗಳ ಕುರಿತಾಗಿ ಬರುತ್ತದೆ. ಅವೆಲ್ಲವೂ ಆಗಿ ಹೋಗಿರುವ ಯುದ್ಧಗಳು, ಆ ಯುದ್ಧದ ಪರಿಣಾಮಗಳು. ನಂತರದಲ್ಲಿ ಓದ್ತಾ ಹೋದ್ರೆ, ಈ ರೀತಿಯಾಗಿ ಓದುತ್ತಾ ಹೋಗುವಾಗ ಮುಂದೆ ಸಂಭವಿಸಬೇಕಾದ ಯುದ್ಧಗಳ ಕುರಿತಾಗಿಯೂ ದೇವರು ಬರೆಸಿಟ್ಟಿದ್ದಾನೆ. ಎಲ್ಲವೂ ಬಹಳ ವಿಚಿತ್ರ. ಈಗಿನ ಕಾಲದಲ್ಲಿ ಯಾವ ದೇಶಗಳು ಯುದ್ಧಕ್ಕಾಗಿ ಒಂದಾಗ್ತವೆ ಎನ್ನುವಂಥದ್ದನ್ನು ಸಹ ಆತನು ಹೆಜ್ಕೆಲ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ. ಈಗಿನ ಸುದ್ದಿಯನ್ನು ನಾವು ಕೇಳುವಾಗ ಅದೇ ವಿಧದಲ್ಲಿ ಆಯಾ ದೇಶಗಳು ಒಗ್ಗೂಡ್ತಾ ಇದೆ. ಹಾಗಾದರೆ ಮುಂದೆ ಆಗುವ ಯುದ್ಧಗಳ ಕುರಿತಾಗಿ ದೇವರು ಮಾತನಾಡಿದ್ದಾನೆ. ಆ ಯುದ್ಧಗಳಲ್ಲಿ ದೇವರು ಹೇಗೆ ಭಾಗವಹಿಸ್ತಾನೆ ಎಂಬುದನ್ನು ಸಹ ಆತನು ಹೇಳಿದ್ದಾನೆ. ಆ ಯುದ್ಧದ ಪರಿಣಾಮಗಳನ್ನು ಆತನು ಹೇಳಿದ್ದಾನೆ. ದೇವರಿಗೆ ಸ್ತೋತ್ರ. ಬೈಬಲ್ ಇಂಥ ವಿಷಯಗಳಲ್ಲಿ ಬಹಳ ವಿಶಿಷ್ಟವಾದದ್ದು. ಹಾಗಾದರೆ ದೇವರ ಕೋಪವು ಯಾವ ವಿಧದಲ್ಲಿ ವ್ಯಕ್ತವಾಗ್ತದೆ ಎಂಬುದಾಗಿ ಅನೇಕ ವಚನಗಳನ್ನ ನೋಡ್ತಾ ಬರ್ತಿದ್ದೇವೆ. ಈ ಭಾಗದಲ್ಲಿ ಅದು ಬೆಂಕಿ ಆಗುತ್ತೆ. ದೇವರೇ ಅಗ್ನಿಯನ್ನು ತರಿಸಿಕೊಂಡು ಆತನು ಬರ್ಲಿಕ್ಕಿದ್ದಾನೆ. ದೇವರಿಗೆ ಸ್ತೋತ್ರ. ಬೆಂಕಿಯನ್ನು ಕಟ್ಟಿಕೊಂಡು ಬರ್ಲಿಕ್ಕಿದ್ದಾನೆ. ಬಿರುಗಾಳಿ ಅಂತ ಆತನು ಬರ್ಲಿಕ್ಕಿದ್ದಾನೆ. ತನ್ನ ಆ ಅಗ್ನಿ ಜ್ವಾಲೆಯಿಂದಲೇ ಆತನು ಖಂಡಿಸ್ಲಿಕ್ಕಿದ್ದಾನೆ. ಈ ದೃಶ್ಯಗಳನ್ನ ನಾವು ಗ್ರಹಿಸಬೇಕು. ಖಂಡಿತ ನನಗಂತೂ ಅದು ಅರ್ಥವಾಗುವುದು ಕಷ್ಟವಾಗಿದೆ. ಪ್ರಿಯರೇ, ಎಲ್ಲಾ ಕಾರ್ಯಗಳು ನಡೀಲಿಕ್ಕಿದೆ. ದೇವರು ಹೀಗೆ ಮಾಡ್ಲಿಕ್ಕಿದ್ದಾನೆ. ಅದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಮಹಿಮೆಯುಳ್ಳ ಕರ್ತನೇ, ಮುಂದೆ ನಡೀಲಿಕ್ಕೆ ಇರುವಂಥದ್ದೇನೆಂಬುದನ್ನು ಮೊದಲೇ ಅರಿತ ದೇವರೇ, ಅದನ್ನು ಮುಂದಾಗಿ ನೀನು ಬರೆಸಿಟ್ಟಿದ್ದಿ, ಮುಂದಾಗಿ ಪ್ರಕಟಿಸಿದಿ. ನೀನು ಮಾಡಲಿರುವಂಥ ಯುದ್ಧಗಳ ಕುರಿತಾಗಿ ಹೇಳಿದ್ದಿ. ಯಾವ ಯುದ್ಧದಲ್ಲಿ ನೀನು ಹೇಗೆ ಏನೇನು ಮಾಡ್ಲಿಕ್ಕಿದ್ದಿ ಎಂಬುದನ್ನು ಸಹ ನೀನು ಬರೆದಿಟ್ಟಿದ್ದಿ ಸ್ವಾಮಿ. ಕರ್ತನೆ, ನಾವು ಈಗ ನೋಡುವಂಥ ಭಾಗದಲ್ಲಿ ಈ ವಾಕ್ಯಕ್ಕೂ ಆ ವಾಕ್ಯಕ್ಕೂ ಕರ್ತನೆ ನಮಗೆ ಗ್ರಹಿಕೆ ಆಗುವ ಭಾಗಗಳು ನಾವು ಇದಿರಬಹುದೆಂಬುದಾಗಿ ನಾವು ಅದನ್ನು ಗ್ರಹಿಸ್ತಿದ್ದೇವೆ. ಕರ್ತನೆ, ನೀನು ಮಾಡ್ಲಿಕ್ಕಿರುವಂಥ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ. ನೀನು ಮಾಡುವಂಥದ್ದೆಲ್ಲವೂ ನೀತಿಯೇ ಆಗಿರುವುದಕ್ಕಾಗಿ ಸ್ತೋತ್ರ. ನಿನ್ನಲ್ಲಿ ಎಷ್ಟು ಮಾತ್ರಕ್ಕೂ ಅನೀತಿ ಎಂಬುದು ಇಲ್ಲವೇ ಇಲ್ಲ, ಅದಕ್ಕಾಗಿ ಸ್ತೋತ್ರ. ಎಲ್ಲವುಗಳಲ್ಲಿ ನಿನ್ನ ನೀತಿನ ನ್ಯಾಯವನ್ನು ನಡೆಸುವ ದೇವರೇ, ನಿನ್ನ ಸಿಂಹಾಸನದ ಅಸ್ತಿವಾರವೇ ಅದು ಸತ್ಯ ನ್ಯಾಯವಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನಗೆ ಮಹಿಮೆ. ನೀನೇನೇನು ಮಾಡ್ತೀಯೋ ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಮುಂದಾಗುವುದನ್ನು ಮೊದಲೇ ನೀನು ತಿಳಿಸಿರುವುದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಅವುಗಳ ಪರಿಣಾಮಗಳನ್ನು ತಿಳಿಸಿರುವುದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ನಿನಗೇ ಮಹಿಮೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಮಹಿಮೆ ಸಲ್ಲಿಸ್ತಾ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.